ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಪತ್ರಕರ್ತರ ಸಂಘದ ಹೆಸರಿನಲ್ಲಿ ಅಥವಾ ಸದಸ್ಯರೆಂದು ಹೇಳಿ ಯಾರಾದರೂ ಹಣ ಅಥವಾ ಬ್ಲಾಕ್ ಮೇಲ್ ಮಾಡಿದರೆ ತಕ್ಷಣವೇ ಸಂಘದ ಕಚೇರಿಗೆ ಸಂಬಂಧಪಟ್ಟ ಪೊಲೀಸರಿಗೆ ದೂರು ನೀಡಿ. ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡ ಹೇಳಿಕೆ. ಬೇಲೂರಿನ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಗೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ತಾಲೂಕುಗಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆಯನ್ನ ಇದೇ ತಿಂಗಳ 28ರಂದು ಏಕಕಾಲಕ್ಕೆ ನಿಗದಿಗೊಳಿಸಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆಯಾಗಿರುವ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಇಡೀ ರಾಜ್ಯದಲ್ಲೇ ತನ್ನದೇ ಆದ ಶಿಸ್ತು ಬದ್ಧತೆಯಿಂದ ಕೂಡಿದ್ದು, ಸಂಘದ ಹೆಸರಿನಲ್ಲಿ ಅಥವಾ ಸದಸ್ಯರು ಎಂದು ಹೇಳಿಕೊಂಡು ಯಾರಾದರೂ ಹಣ ಅಥವಾ ಬೇರಾವುದೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಿದರೆ ತಕ್ಷಣವೇ ಸಂಘದ ಕಚೇರಿಗೆ ಸಂಬಂಧಪಟ್ಟ ಪೊಲೀಸರಿಗೆ ದೂರು ನೀಡಿ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಜಿಆರ್ ಕೆಂಚೇಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವರು ನಾವು ಈ ಸಂಸ್ಥೆಯ ಪ್ರತಿನಿಧಿಗಳು ಅಥವಾ ವರದಿಗಾರರು, ಯೂಟ್ಯೂಬ್ ಚಾನೆಲ್ನವರು ಎಂದು ಹೇಳಿಕೊಂಡು ರಾಜಕಾರಣಿಗಳು, ಗುತ್ತಿಗೆದಾರರು ಅಥವಾ ಸಂಘ ಸಂಸ್ಥೆಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಟ್ಟರೆ, ಇಲ್ಲವೇ ಆಮಿಷ ಅಥವಾ ಬೆದರಿಕೆ ಒಡ್ಡಿದರೆ ಖಂಡಿತ ದೂರು ನೀಡಿ. ಇಂತಹ ವಾತಾವರಣದಿಂದ ಪ್ರಾಮಾಣಿಕ ಪತ್ರಕರ್ತರಿಗೆ ಕಿರಿಕಿರಿಯಾಗಲಿದೆ. ಬ್ಲಾಕ್ ಮೇಲೆ ಪತ್ರಕರ್ತರಿಗೆ ಕಡಿವಾಣ ಹಾಕುವ ಅನಿವಾರ್ಯತೆ ಇದೆ. ಅಂತಹವರ ವಿರುದ್ಧ ಪುರಾವೆ ಸಹಿತ ದೂರು ನೀಡಿದರೆ ಖಂಡಿತ ಸಂಘವು ಕ್ರಮ ಕೈಗೊಳ್ಳಲಿದೆ. ಸಂಘಕ್ಕೆ ಪೊಲೀಸರಿಗೆ ದೂರು ನೀಡಲು ಆಗದಿದ್ದರೆ ನ್ಯಾಯಾಲಯಗಳಲ್ಲೂ ಮಾನನಷ್ಟ ಮೊಕದ್ದಮೆ ಹೂಡಬಹುದು. ಅಡ್ಡದಾರಿ ಹಿಡಿಯುವ ಪತ್ರಕರ್ತರ ಪರವಾಗಿ ನಮ್ಮ ಸಂಘ ಖಂಡಿತವಾಗಿ ಇಲ್ಲ ಎಂದು ಹೇಳಿದರು. ಕಳೆದ ಕೆಲವು ವರ್ಷಗಳಿಂದ ಇತ್ತೀಚೆಗೆ ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘಕ್ಕೆ ಬಹಳ ವರ್ಷಗಳಿಂದಲೂ ತಂದೇ ಆದ ಒಂದು ಬದ್ಧತೆ ಮತ್ತು ಶಿಸ್ತುಬದ್ಧ ನಡೆಗೆ ಹೆಸರಾಗಿರ್ತಕ್ಕಂಥ ಸಂಘ ನಮ್ಮದು. ಆದರೆ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳ ಹಾವಳಿ ಜಾಸ್ತಿ ಆದ ನಂತರ ಅಲ್ಲಲ್ಲಿ ವಿಶೇಷವಾಗಿ ಕೆಲವು ರಾಜಕಾರಣಿಗಳು, ಅಸಹಾಯಕರು, ಅಧಿಕಾರಿಗಳು, ಗುತ್ತಿಗೆದಾರರು, ಕಟ್ಟಡ ನಿರ್ಮಾಣ ಮಾಡುವಂಥವರು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಇವರೆಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ವಾಸ್ತವವಾಗಿಯೂ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪತ್ರಕರ್ತರ ಸೇವೆ ಮಾಡಿಕೊಂಡು, ಜೊತೆಗೆ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಪ್ರಾಮಾಣಿಕವಾದ ಕರ್ತವ್ಯ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪತ್ರಕರ್ತರಿಗೆ ಸಮಾಜದಲ್ಲಿ ತಲೆ ತೆಗ್ಸೋಕ್ಕೆ ಆಗದಿದ್ದಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಗುತ್ತಿಗೆದಾರರು ಸೇರಿ ಯಾರೂ ಆ ಬ್ಲ್ಯಾಕ್ ಮೇಲ್ಗೂ ಒಳಗಾಗಬಾರ್ದು. ಪತ್ರಕರ್ತರು ಈ ಸಮಾಜದ ಸೇವೆ ಮಾಡೋದಕ್ಕೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಮಾತಾಡ್ತಕ್ಕಂಥದ್ದು ವಸೂಲಿಗಾಗಿ ಅಲ್ಲ ಅನ್ನೋ ಅಭಿಪ್ರಾಯವನ್ನು ನಾವು ನಮ್ಮ ಸಂಘ ಯಾವಾಗಲೂ ಕೂಡ ಪ್ರಾಮಾಣಿಕ ಸೇವೆಗೆ ಹೆಸರಾಗಿರ್ತಕ್ಕಂಥ ಸಂಘ. ಇನ್ನು ಮುಂದೆ ಯಾರೇ ಕೂಡ ಪತ್ರಕರ್ತರಾಗಿರಲಿ, ಯೂಟ್ಯೂಬ್ ಚಾನಲ್ನ ನಡೆಸ್ತಕ್ಕಂಥವ್ರಾಗಲಿ ಅಥವಾ ಬೇರೆ ಬೇರೆ ಮೂಲಗಳಿಂದ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೇರವಾಗಿ ಪುರಾವೆಗಳ ಸಹಿತ ಸಂಘಕ್ಕೆ ದೂರು ಕೊಟ್ಟರೆ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿರಲಿ, ವಿವಿಧ ವರ್ಗಗಳ ಜನರಿಗೆ ಭರವಸೆಯನ್ನು ಕೊಡ್ತೇವೆ. ಜೊತೆಗೆ ತಾವು ಕೂಡ ಯಾವುದೇ ಮುಲಾಜಿಲ್ದಲೇ ಪೊಲೀಸ್ನವರಿಗೆ ದೂರು ಕೊಟ್ಟು ಅವ್ರ ವಿರುದ್ಧ ಕ್ರಮ ತಗೋಬೋದು. ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾನಹಾನಿ ಮಾಡೋಂಥ ವರದಿಗಳನ್ನ ಪ್ರಕಟಣೆಗೊಳಿಸ್ತಕ್ಕಂಥದ್ದು, ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ ಸುದ್ದಿಗಳು ಅಂದರೆ ಅರ್ಥ ಆಗುತ್ತೆ, ಅಂಥವ್ರ ವಿರುದ್ಧ ನ್ಯಾಯಾಲಯಗಳಿಗೆ ಮೊರೆ ಹೋಗಿ ಮಾನನಷ್ಟ ಮೊಕದ್ದಮೆ ಹೂಡಿ ಈಗ ನಮ್ಮ ನ್ಯಾಯಾಂಗ ಭಾಳ ಶಿಸ್ತುಬದ್ಧವಾಗಿದೆ. ಜೊತೆಗೆ ಕಠಿಣ ಕ್ರಮಗಳನ್ನ ತಗೊಳ್ತಕ್ಕಂಥ, ದಂಡ ವಿಧಿಸ್ತಕ್ಕಂಥ, ಶಿಕ್ಷೆ ಅಂತಹ ಬ್ಲ್ಯಾಕ್ ಮೇಲ್ ಮಾಡುವಂಥ ಪತ್ರಕರ್ತರಿಗೆ ಶಿಕ್ಷೆ ವಿಧಿಸಿದಂಥ ಅನೇಕ ನಿದರ್ಶನಗಳಿವೆ. ಆ ನಿಟ್ಟಿನಲ್ಲಿ ಅಂಥವರು ತೊಂದರೆಗೊಳಗಾದವರು ನ್ಯಾಯಾಲಯಗಳ ಮೊರೆ ಹೋಗ್ಬೋದು, ಪೊಲೀಸ್ ಠಾಣೆಗಳಿಗೆ ದೂರು ಕೊಡ್ಬೋದು ಅಥವಾ ಸಂಘಕ್ಕೂ ದೂರು ಕೊಡ್ಬೋದು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆಯೊಳಗೆ ಇನ್ನು ಮುಂದೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪತ್ರಕರ್ತರಿಗೆ ಅವಕಾಶ ಕಲ್ಪಿಸ್ಕೊಡ್ಬಾರ್ದು ಅಂಥೇಳಿ ಜಿಲ್ಲೆಯ ಜನರಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎನ್ ನಂಜುಂಡೇಗೌಡ, ಜಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೆಜೆ ಸುರೇಶ್, ಕಾರ್ಯದರ್ಶಿಗಳಾದ ಬಿಆರ್ ಬೊಮ್ಮೇಗೌಡ, ಕೆಎಂ ಹರೀಶ್, ಖಜಾಂಜಿ ಪ್ರಕಾಶ್, ಟಿವಿ 5 ಹಾಗೂ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಜರಿದ್ದರು.
ವಿಶ್ವ ಪ್ರವಾಸಿ ತಾಣ ಬೇಲೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ನೀಡಿದರು. ಪಟ್ಟಣದ ನೆಹರು ನಗರದ ಪೊಲೀಸ್ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿ, ಇಲ್ಲಿನ ಹನುಮ ಉತ್ಸವಕ್ಕೆ ಪೊಲೀಸ್ ಭದ್ರತೆ ನೀಡಬೇಕಾದ ಹಿನ್ನೆಲೆಯಲ್ಲಿ ಹನುಮ ಜಯಂತಿ ಸಮಿತಿ ಹೆಚ್ಚಿನ ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳುವ ಮೂಲಕ ಅವರಿಗೆ ಸಮವಸ್ತ್ರ ನೀಡಬೇಕಿದೆ. ವಿಶೇಷವಾಗಿ ಮೆರವಣಿಗೆ ಮತ್ತು ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಸದ್ಯ ಡಿವೈಎಸ್ಪಿ ಮತ್ತು ಇಲ್ಲಿನ ಪೊಲೀಸರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಿಸಿಟಿವಿ ಅಳವಡಿಸಬೇಕು ಮತ್ತು ಪ್ರತಿ ಅಂಗಡಿಗಳು ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಲು ಮುಂದಾಗಿ ಕಳೆದ ವರ್ಷ ಕೂಡ ಶಾಂತಿಯುತ ಮೆರವಣಿಗೆ ನಡೆದ ಬಗ್ಗೆ ಇಲ್ಲಿನ ಶಾಸಕರೇ ನಮಗೆ ಅಭಿನಂದನಾ ಪತ್ರ ನೀಡಿದ್ದಾರೆ. ಈ ಬಾರಿ ಕೂಡ ಶಾಂತಿಯುತವಾಗಿ ನಡೆಯಲಿ. ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವ ಈಗಾಗಲೇ ರಾಜ್ಯ ಮಟ್ಟದ ತನ್ನದೇ ಆದ ಖ್ಯಾತಿ ಪಡೆದ ಹಿನ್ನೆಲೆಯಲ್ಲಿ ಹೊರಗಿನಿಂದ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗಬಹುದು ಮತ್ತು ಕೆಲ ಹೊರಗಿನವರು ಉದ್ದೇಶಪೂರ್ವಕವಾಗಿ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗುವ ಕಾರಣದಿಂದ ಆಯೋಜಕರು ಇಂತಹವರ ಬಗ್ಗೆ ತಕ್ಷಣವೇ ಮಾಹಿತಿ ನೀಡಬೇಕು. ಒಂದು ವೇಳೆ ಇಂತಹ ಪುಂಡ ಪೋಖರಿಗಳು ಕಂಡುಬಂದರೆ ಯಾವುದೇ ಮುಲಾಜು ಇಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಮೀನಾಮೇಷ ಎಣಿಸುವುದಿಲ್ಲ ಎಂದು ಹೇಳಿದರು. ಹೊಂದಾಣಿಕೆಯಿಂದ ಇದ್ದೀವಿ, ಯಾವುದೇ ಇಶ್ಯೂಸ್ ಬಂದಿಲ್ಲ. ಆದ್ರೆ ಹೊರಗಿಂದ ಬಂದು ಯಾರಾದ್ರೂ ಪುಂಡ್ರು ಪೋಕರು ಏನಾದ್ರು ತಪ್ಪು ಮಾಡಿದ್ರೆ ದಯಮಾಡಿ ನಮ್ಗೆ ನೀವು ಸಹಕಾರ ಕೊಡ್ಬೇಕು. ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಮಾತ್ರ ನಾವೇನಾದ್ರು ಕ್ರಮ ಕೈಗೊಳ್ಬೇಕು ಅಂತ ನಾವು ಡೈರೆಕ್ಟ್ಲಿ ಮಾಡಲ್ಲ. ನಿಮ್ ಕಡೆ ಹೇಳ್ಬಿಟ್ಟು ನಿಮ್ ಕಡೆ ಹೇಳ್ಸೋದು. ಸೊ ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹೊರಗಡೆಯಿಂದ ಬಂದು ಯಾರು ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕದಲ್ಲಿ ಏನು ಪ್ರಾಬ್ಲಮ್ ಮಾಡ್ದಂಗೆ ತಾವೆಲ್ಲ ನೋಡ್ಕೋಬೇಕು. ಅವಾಗ ಮಾತ್ರ ನಾವು ಪೊಲೀಸ್ ಕೆಲಸ ಏನ್ ಮಾಡ್ಬೇಕು ಅವಾಗ ಮಾಡ್ತೀವಿ. ಕಾರಣ ಇಷ್ಟೇ, ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ನಮ್ದು ಶಾಂತಿ ಏನು ಇದೆಯೋ ಅದೇ ನಾವು ಕಾಪಾಡಕ್ಕಾಗಲಿ, ಇಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ನಾವೆಲ್ಲ ಹೇಳ್ದಂಗೆ ನಾವೆಲ್ಲ ಚೆನ್ನಾಗಿದ್ವಿ, ಜೊತೆಗೆ ಇದ್ವಿ, ತುಂಬಾ ಸಹಕಾರ ಕೊಟ್ಟಿದ್ದೀರಾ. 2 ವರ್ಷ ಈ ವರ್ಷ ಕೊಡ್ತೀರಾ ಅಂತ ನನ್ನ ಅನಿಸಿಕೆ. ನಮ್ಗೇನು ರೆಸ್ಟ್ರಿಕ್ಷನ್ಸ್ ಇರಲ್ಲ, ಬಟ್ ನಮ್ಗೆ ಇಶ್ಯೂ ಒಂದು ಹೈವೇ ಏನು ಪಾಸ್ ಮಾಡ್ತಿರೋ ಅವಾಗ ಸ್ವಲ್ಪ ಸಂಚಾರಕ್ಕೆ ನೀವು ಹೆಲ್ಪ್ ಮಾಡಿ. ನಾವು ಟ್ರಾಫಿಕ್ ಸಂಬಂಧಪಟ್ಟಂಗೆ ಸಿಬ್ಬಂದಿಯನ್ನು ನಾವು ಹಾಕ್ತಾ ಇದ್ವಿ. ಅದ್ರ ಬಗ್ಗೆ ಯಾರು ಸಂಘಟನೆಯಿಂದ ನಿಮ್ಗೆಲ್ಲ ಗೊತ್ತಿರೋ ಪ್ರಾಬ್ಲಮ್ನ ನೀವು ಮಾಡ್ಕೊತೀರಾ ಅಂತ ನನಗಿದೆ. ಪ್ರತಿ ವರ್ಷ ನಮ್ಗೆ ನೀವು ಮಾಡಿದ್ರೆ ಹೆಲ್ಪ್ DJ ಪಕ್ಕದಲ್ಲಿ ಏನು ರೋಪ್ ಇರ್ತದೆ, ನೀವೇ ರೋಪ್ ಇಟ್ಕೊಂಡು ವಾಲಂಟಿಯರ್ಸ್ ಇಟ್ಕೊಂಡು ಮಾಡ್ತಾರೆ. ದಯಮಾಡಿ ಅದು ಈ ವರ್ಷನೂ ಮಾಡಿ, ಅದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಏಕೆಂದ್ರೆ ಜನ ಲೈನ್ ಬಿಟ್ಟು ಹೊರಗಡೆ ಬರಲ್ಲ, ಸಣ್ಣ ಪುಟ್ಟ ಎಮರ್ಜೆನ್ಸಿ ವೆಹಿಕಲ್ ಹೋಗಿ ಬರೋದು ಅದಕ್ಕೂ ಸ್ವಲ್ಪ ಸಾಧ್ಯತೆ ಇರ್ತದೆ. ನಮ್ಗೆ ಇನ್ನೊಂದು ನೀವೆಲ್ಲರೂ ಹೇಳೋದಂಗೆ ಬೇರೆ ಜಿಲ್ಲೆಯಿಂದ ಬರುವ ಸಿಬ್ಬಂದಿ ಲೋಕಲ್ ಸ್ಟಾಫ್, ಈ ಸತಿ ನಾವೆಲ್ಲ ಲೋಕಲ್ ಸ್ಟಾಫ್ ಹಾಕೊಂಡಿದ್ವಿ. ಸೊ ಎಲ್ಲ ಲೋಕಲ್ನವರೇ. ಬ್ರೀಫಿಂಗ್ ಅನ್ನು ಸಹ ಲಾಸ್ಟ್ ಟೈಮ್ ಮಾಡಿದ್ವಿ. ನಾವು ಫಸ್ಟ್ ಬಂದಿರೋ 23ನೇ ಸಾಲಲ್ಲಿ ಸ್ವಲ್ಪ ಹುಡುಗರಿಗೆ ಪೊಲೀಸ್ನವರು ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರೆ ಲಾಸ್ಟ್ ಇಯರ್ ಅಂತ ಏನು ಆಗಿದೆ ಅಂತ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೀವಿ. ನಾವು ಯಾವುದೇ ಸೆಲೆಬ್ರೇಷನ್ ಅಡ್ಡ ಮಾಡಿದ್ರು ನಮ್ದು ಉದ್ದೇಶ ಇಲ್ಲ. ಆದ್ರೆ ಲಾಸ್ಟ್ ವರ್ಷನೂ ಈ ವಿನಂತಿ ನಿಮ್ಮ ಹತ್ರ ಮಾಡಿದ್ವಿ, ಈ ವರ್ಷನೂ ಮಾಡ್ತೀವಿ. ಈ ಹಬ್ಬಕ್ಕೆ ತಾವೆಲ್ಲರೂ ಹೇಳಿದಂಗೆ ಬೇಲೂರು ಹನುಮ ಜಯಂತಿ ಈಗ ರಾಜ್ಯ ಮಟ್ಟದ ಹನುಮ ಜಯಂತಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು ಸಿಪಿಐ ರೇವಣ್ಣ, ಕರ್ವೆ ಅಧ್ಯಕ್ಷ ಚಂದ್ರಶೇಖರ್, ಹಿಂದೂ ಸಂಘಟನೆ ಮುಖಂಡ NR ಸಂತೋಷ್, ಕರ್ವೆ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ಮದ್ಯಪಾನ, ಧೂಮಪಾನ ಮಾಡಿದರೆ ಕ್ಯಾನ್ಸರ್ ಬರುತ್ತದೆ ಎನ್ನುವುದು ಸಾಮಾನ್ಯ ನಂಬಿಕೆ. ಆದರೆ ಯಾವುದೇ ದುಶ್ಚಟ ಮಾಡದವರಿಗೂ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿರುವುದು ಸಮಾಜದ ಅತ್ಯಂತ ದುಃಖದ ಮತ್ತು ಆತಂಕಕಾರಿ ಸಂಗತಿ. ಇದರ ಮೂಲ ಕಾರಣ ಎಂದರೆ ನಾವು ಸೇವಿಸುವ ಆಹಾರದಲ್ಲಿರುವ ವಿಷದ ಅಂಶಗಳು ಎಂದು ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿ ಹೇಳಿದರು. ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ನ್ಯಾಯಾಂಗ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅಂಗವಾಗಿ ನಡೆದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಇಂದಿನ ದಿನದಲ್ಲಿ ಯಾರೂ ನಾನು ಪೂರ್ಣವಾಗಿ ಆರೋಗ್ಯವಂತ ಎಂದು ಆತ್ಮವಿಶ್ವಾಸದೊಂದಿಗೆ ಹೇಳಲು ಸಾಧ್ಯವಿಲ್ಲ. ಹಿಂದಿನ ಕಾಲದ ಆಹಾರ, ಗಾಳಿ, ನೀರು ಎಲ್ಲವೂ ಶುದ್ಧವಾಗಿದ್ದವು. ಆದರೆ ಈಗ ನಾವು ಸೇವಿಸುವ ಪ್ರತಿಯೊಂದು ಆಹಾರದಲ್ಲೂ ಅಲ್ಪ ಪ್ರಮಾಣದ ವಿಷ ದೇಹದೊಳಗೆ ಪ್ರವೇಶಿಸುತ್ತಿದೆ. ಗಾಳಿಯೂ ವಿಷ, ಆಹಾರವೂ ವಿಷ. ಇಂದು ಮೊಬೈಲ್ ಫೋನ್ಗಳ ಬಳಕೆ ಹೆಚ್ಚಾದಂತೆ ಸರಿಯಾದ ನಿದ್ದೆ ನಾಶವಾಗಿದೆ. ನಿದ್ದೆ ಮನುಷ್ಯನಿಗೆ ಅತ್ಯಂತ ಮುಖ್ಯ ಔಷಧ. ನಿದ್ದೆ ಸರಿಯಾಗದಿದ್ದರೆ ಪ್ರತಿಯೊಂದು ಅಂಗವೂ ತನ್ನ ಕೆಲಸವನ್ನು ಕಳೆದುಕೊಳ್ಳುತ್ತದೆ. ಯೋಗ, ವ್ಯಾಯಾಮ, ಕ್ರೀಡೆ, ಹಸಿರು ತರಕಾರಿ ಸೇವನೆ ಇವು ಆರೋಗ್ಯದ ಮೂಲ.
ಆರೋಗ್ಯಕ್ಕಾಗಿ ಸರ್ಕಾರದ ಸ್ಕೀಮ್ಗಳನ್ನು ಹುಡುಕುವ ಬದಲು ಜೀವನ ಶೈಲಿಯೇ ಮೊದಲಾದ ಬದಲಾವಣೆ ಮುಖ್ಯ ಎಂದು ಹೇಳಿದರು. ಯಾರು ಧೈರ್ಯವಾಗಿ ಕೈ ತೆಗೆದುಕೊಂಡು ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋಕೆ ಯಾರಲ್ಲ ಈ ಹಾಲಲ್ಲಿ ಒಬ್ಬರು ಇಲ್ಲಿಲ್ಲ. ಸಂದರ್ಭ ಆಗ್ತಾ ಇದೆ. ಆರೋಗ್ಯದ ಏನಾಗಿದೆ ಅಂದ್ರೆ ಐಷಾರಾಮಿ ಆಗ್ತಿದೆ. ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಒಳ್ಳೆ ಸುಟ್ಟು ಊಟ ಹಾಕೊಂಡ್ರೆ ಈ ಸ್ವೀಟ್ ಇಲ್ಲೂ ಸೈಟ್ ಅಂತ ನಾವು ಅನ್ಕೋತೀವಿ. ಬಟ್ ಮೇಡಮ್ ಹೇಳಿದಂಗೆ ಮೆಂಟಲ್ ಹೆಲ್ತ್ ಏನಾಗಿತ್ತು ಗೊತ್ತಿರಲ್ಲ, ಅವ್ನ ಸ್ಟ್ರೆಸ್ ಏನಾಗಿದೆ ಅಂತ ಗೊತ್ತಿರಲ್ಲ, ಒಳ್ಳೆ ಏನೇ ಬಾಡಿಯಲ್ಲಿ ಫಿಸಿಕಲ್ ಏನೇ ಚೇಂಜಸ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವು ಗೊತ್ತಿದೆ ಏನೋ ಚೆನ್ನಾಗಿದ್ದಾನೆ ಅಂತ ಅನ್ಕೋತೀವಿ. ಸೊ ಆರೋಗ್ಯದ ಬಲಿಷ್ಠ ಆಗೋಗಿದೆ. ಸರ್ಕಾರದ ಪಾತ್ರ ಎಲ್ಲರೂ ಆರೋಗ್ಯ ಕಲಿಸಬೇಕು ಅಂತ ಹೇಳ್ತಾ ಇದೆ. ಹೌದು, ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಬಟ್ ಇವತ್ತು ಆ ಆರೋಗ್ಯನ ಕಾಪಾಡುವಂತಹ ಜವಾಬ್ದಾರಿ ನನ್ನದೇ ಆಗಿದೆ. ಇದೆಲ್ಲ ಹೇಳಿದೀವಿ. ಯಾರೊಬ್ಬ ಫ್ರೆಂಡ್ಸ್ ಕೇಳ್ತಾರೆ, ಅಜಯ್ ಮನಸ್ಸು ಸಾವಿರ ಕೊಡು, 20 ಸಾವಿರ ಕೊಡು, ಏನೋ ಎಮರ್ಜೆನ್ಸಿ, ಈಸಿ ಟು ವಾಂಟ್ ಟು ಸಪೋರ್ಟ್ ಹಿಂಗೋ ಮಾಡ್ತೀವಿ. ಕಸ್ಟಮರ್ಸ್ ಬೈಕ್ ಕೊಡ್ತೀವಿ. ಅದೇ ಗಂಡಿಗೆ ಸ್ವಲ್ಪ ಸಮಸ್ಯೆ ಆದಾಗ 20% ಆರೋಗ್ಯ ಕೊಡೋದು ಹೆಂಡಿ ಕೊಡೋಕ್ಕಾಗತ್ತ? ಆ ಹೆಂಡಿಗೆ 20% 30% ಕೊಡಿ ಅಂದ್ರೆ ಯಾರ ಕೊಡಕ್ಕಾಗತ್ತ? ಆರೋಗ್ಯನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಸೊ ಇವತ್ತು ಹೇಳ್ತಾ ಇದೀವಿ ಸ್ನೇಹಿತರೆ, ಏನ್ ಆಗ್ತಿದೆ ಅಂತಂದ್ರೆ ಜೀವನ ಕ್ರಮ, ಜೀವನ ಶೈಲಿ ನಾವು ಮಾಡಿರುವಂತಹ ಪ್ರಯತ್ನದಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನಾನು ಇವತ್ತು ಒಂದು ಫ್ಯಾಮಿಲಿ ಪರ್ಸನಲ್ ಎಮರ್ಜೆನ್ಸಿ ಜಸ್ಟ್ ಮುಗಿಸ್ಕೊಂಡಿದ್ದೆ. ನನ್ನ ಸ್ವಂತ ತಮ್ಮನ ಮದರಿಂದ ತೀರ್ಕೊಂಡು ಈ ಬಿಕಾಸ್ ಆಫ್ ಕ್ಯಾನ್ಸರ್, ಶಿ ವಾಸ್ ಸಫರಿಂಗ್ ಕ್ಯಾನ್ಸರ್. ಈ ಜಸ್ಟ್ 10 ಗಂಟೆ ತೀರ್ಕೊಂಡು ತೋರಿಸ್ಕೊಂಡು ಬಂದೆ. ಶಿ ಇಸ್ ಎ ನಾಟ್ ಸ್ಮೋಕರ್. ನಾನು ಮಾಡ್ತೀನಿ, ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು, ಧೂಮಪಾನ ಮಾಡ್ತಿರ್ಲಿಲ್ಲ, ಬೇರೆ ಏನೋ ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಶಿ ಸಫರ್ಡ್ ಎ ಕ್ಯಾನ್ಸರ್. ತುಂಬಾ ಜನಕ್ಕೆ ಡೌಟ್ ಬರ್ತಾರೆ, ಏನಪ್ಪ ಇದು, ಏನ್ ಸಮಸ್ಯೆ ಈಗ ಹೇಳ್ತಾರೆ. ಟೊಬಾಕೋ ಹೇಳ್ತಾರೆ, ಜಾಸ್ತಿ ಯೂಸ್ ಮಾಡೋದು, ಉತ್ಪತ್ತಿ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಇವತ್ತು ಏನೋ ಮಾಡ್ತಾರೋ ಕ್ಯಾನ್ಸರ್ ಬರ್ತಿದ್ದಿಲ್ಲ, ಏನ್ ಸಮಸ್ಯೆ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕಲ್ಲ. ಇವತ್ತು ಏನಾಗ್ತದೆ ಅಂದ್ರೆ ನಾವು ತಿನ್ನುತ್ತಿರುವ ಊಟ ವಿಷ, ಉಸಿರಾಡುವಂತಹ ಗಾಳಿ ವಿಷ, ನಾವು ಮಾಡ್ತಿರುವಂತಹ ಕೆಲಸ ವಿಷ. ಎಲ್ಲೂ ಆರೋಗ್ಯಕರ ಇನ್ವಾಲ್ವ್ಮೆಂಟ್ ಇಲ್ಲ. ಇಷ್ಟು ಜನ ಇದ್ದೀರಲ್ಲ, ಯಾರು ಒಬ್ಬರನ್ನ ಆರೋಗ್ಯಕರವಾಗಿ ಊಟ ಮಾಡ್ಕೊಂಡು ಅಂತ ಎದ್ದರ ಕೈ ತಿನ್ನೋಣ. ತುಂಬಾ ತುಂಬಾ ಕಷ್ಟ. ಬೆಳಗ್ಗೆ ಪಲಾವ್ ಕುಕ್ಕರ್ ಕುಗ್ಸಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆ ಒಂದು ಪಲ್ಯ ಹಾಕಿದ್ರೆ ಕುಕ್ಕರ್ ವಿಷಯ ನಮಗೆ ಬಂದಿದೆ. ಹೊಟ್ಟೆ ಬೇಯಿಸ್ಕೊಂಡು ಅಂದ್ರೆ ಬೈಕ್ ಬಂದಿರುತ್ತೆ. ಯಾಕೆಂದ್ರೆ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಥಿಂಗ್. ಯಾಕೆಂದ್ರೆ ಆ ಸ್ಟ್ರೆಸ್ ನಾವು ಹ್ಯಾಂಡಲ್ ಮಾಡ್ತಾ ಇಲ್ಲ. ಇವತ್ತು ನೋಡಿ ಸ್ನೇಹಿತರೆ, ಯಾವ ರೀತಿ ಆಗೋಗಿದೆ ಅಂತಂದ್ರೆ, ನಾನು ಹೇಳಿದೆ ಇರೋರಿಗೆ ಅದರ ಒಂದು ಸಮಸ್ಯೆ ಆಗ್ತಾ ಇದೆ. ಮೇನ್ ಪ್ರಾಬ್ಲಮ್ ಅಂದ್ರೆ ಒಂದು, ನಾವು ಮಾಡ್ತಿರುವಂತಹ ಆಹಾರ ಕ್ರಮದಲ್ಲಿ ನಾವು ಮಾಡ್ತಿರುವಂತಹ ಪದ್ಧತಿ. ಮುಂಚೆ ತುಂಬಾ ಕಷ್ಟಪಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಹಳ್ಳಿಗಾಲದಲ್ಲಿ ಕೆಲಸ ಮಾಡೋದು, ಪರದಂಗಾಲದಲ್ಲಿ ಕಾಲದಿಂದ ಕೆಲಸ ಮಾಡೋದು. ಯೂಶಲಿ ಹಳ್ಳಿಗಾಲದಲ್ಲಿ ಕೆಲಸ ತುಂಬಾ ಮಾಡೋದು. ಆ ರೀತಿ ಕೆಲಸ ಮಾಡೋದ್ರೆ ಬೆಳಿಗ್ಗೆ 6 ಗಂಟೆ 12 ಗಂಟೆಗೆ ಕೆಲಸ ಮಾಡೋದು. ಇವತ್ತು ಹೆಂಗೆ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ, ತಿಂಡಿ ಮಾಡಿರ್ತಾರೆ, ಚೆನ್ನಾಗಿ ತಿಂತಾರೆ, ಬೈಕ್ ತಗೊಂಡು ಹೋಗಿ ಹೊಲಕ್ಕೆ ಹೋಗ್ತಾರೆ, ಟ್ಯಾಕ್ಟರ್ ಇರೋದವರು 1 ಅವರ್ ಉಳಿತಾರೆ, 12 ಗಂಟೆ ಕೆಲಸ ಮುಗಿಯುತ್ತೆ. ಯಾವ್ದೋ ಪಂಚಾಯತಿ ಕಟ್ಟೆ ಬಸ್ ಸ್ಟ್ಯಾಂಡ್ ಕೂತ್ಕೊಂಡಿರ್ತಾರೆ, ಯಾವ್ದೋ ಬೆಂಗಳೂರು ಅಂತ ಕರೀತಾರೆ, ಅಥವಾ ಯಾವ್ದೋ ರಾಜಕೀಯ ಫಂಕ್ಷನ್ ಅಂತ ಕರೀತಾರೆ, ಹೋಗ್ತಾರೆ, ಚೆನ್ನಾಗಿ ಮಾಂಸ ಎಲ್ಲ ಪಾಡಿ ಮಾಡ್ಕೊಂಡು ಬರ್ತಾರೆ, ಮತ್ತೆ ಬರ್ತಾರೆ, ಸಂಜೆ ಕೂತ್ಕೊಳ್ತಾರೆ, ಬಿಗ್ ಬಾಸ್ ನೋಡ್ತಾರೆ, ಮತ್ತೆ ಬರ್ತಾರೆ. ಎಲ್ಲಿದೆ ಆರೋಗ್ಯ? ಏನಾಗಿದೆ ಅಂದ್ರೆ ಇವತ್ತು ಆರೋಗ್ಯ ಮನುಷ್ಯಗೆ ಬಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ಸರ್ಕಾರ ಹೋಗ್ಬೇಕು, ಏನೇ ಸಮಸ್ಯೆ ಇದ್ರೆ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಎಷ್ಟೊಂದು ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳು ಮೊದಲೆಲ್ಲ ದಾಂಧೂಮ ಮಾಡೋದ್ರ ದುಡ್ಡನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ಒಂದು ಏನಾದ್ರು ಎಮರ್ಜೆನ್ಸಿ ಆದಾಗ ಏನ್ ಮಾಡಬೇಕು ಅಂತ ಆರೋಗ್ಯಕ್ಕೆ ಆವಾಗ ಸ್ಕೀಮ್ ಹೋಗ್ತೀವಿ. ಯಾವ್ದಿದೆ ಸ್ಕೀಮು, ಏನಾದ್ರು ಉಚಿತವಾಗಿ ಸಿಗುತ್ತಾ? ಕಾರ್ಯಕ್ರಮದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ, 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಎಂ ಶೈಲಾ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ಎ ಹಿದಾಯತ್ ಉಲ್ಲಾ ಶರೀಫ್, ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಮೊಹಮ್ಮದ್ ಅಶ್ರಫ್ ಆರಿಸ್, 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಆನಂದ್, 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಚ್ಆರ್ ರವಿಕುಮಾರ್, ಎಫ್ಟಿಎಸ್ಸಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಚ್ಎಂ ದೇವರಾಜು, ಡಾಕ್ಟರ್ ಎಚ್ಐ ತೇಜೇಶ್ವರಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸೂಚನೆ ಮೇರೆಗೆ ಜಿಲ್ಲೆಯ 7 ತಾಲೂಕುಗಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆಯನ್ನ ಇದೇ ತಿಂಗಳ 28ರಂದು ಏಕಕಾಲಕ್ಕೆ ನಿಗದಿಗೊಳಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡ ತಿಳಿಸಿದರು. ಇವತ್ತು ನಡೆದಂಥ ಸಂಘದ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯ ಸಂಘದ ಸೂಚನೆಯ ಮೇರೆಗೆ ಎಲ್ಲ ತಾಲೂಕು ಸಂಘಗಳಿಗೆ ಡಿಸೆಂಬರ್ 30ರೊಳಗೆ ಚುನಾವಣೆಯನ್ನು ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಜಿಲ್ಲೆಯ ಹಾಸನ ತಾಲೂಕು ಹೊರತುಪಡಿಸಿ ಜಿಲ್ಲೆಯ 7 ತಾಲೂಕು ಘಟಕಗಳಿಗೆ 28ನೇ ತಾರೀಕು 28/12/2025ಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆಯುತ್ತೆ. ಹಾಗೆ ಪ್ರತಿ ತಾಲೂಕಿಗೆ ಕೂಡ ಚುನಾವಣೆ ನಿರ್ವಹಣೆಗಾಗಿ ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಬೇಲೂರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ KG ಸುರೇಶ್ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶರಣ್ ಅವರು ಬೇಲೂರಿನ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಾರೆ. ಆಲೂರು ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ G ಪ್ರಕಾಶ್ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಚಲಂ ಹಾಡ್ಲಳ್ಳಿ ಅವರು ನಿರ್ವಹಣೆ ಮಾಡ್ತಾರೆ. ಅರಸೀಕೆರೆ ತಾಲೂಕು ಸಂಘದ ಚುನಾವಣೆಯನ್ನು ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ನಂಜುಂಡೇಗೌಡರು, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸ್ವರೂಪ್ ಅವರು ನಡೆಸ್ಕೊಡ್ತಾರೆ. ಚನ್ನರಾಯಪಟ್ಟಣ ತಾಲೂಕಿನ ಚುನಾವಣಾ ಉಸ್ತುವಾರಿಯನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಕೃಷ್ಣ ಅವರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಹಿರಸಾವೆ ಪ್ರತಾಪ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅರಕಲಗೂಡು ತಾಲೂಕು ಚುನಾವಣೆಯ ಜವಾಬ್ದಾರಿಯನ್ನು ಸಂಘದ ಕಾರ್ಯದರ್ಶಿಗಳಾದಂಥ ಖುಷ್ವಂತ್ ಅವರು ಹಾಗೂ ಶರತ್ ಅವರು ನೆರವೇರಿಸ್ಕೊಡ್ತಾರೆ. ಹೊಳೆನರಸೀಪುರ ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಹರೀಶ್ ಅವರು ಹಾಗೂ ಪಬ್ಲಿಕ್ ಎಕ್ಸ್ಪ್ರೆಸ್ನ ನಾಗರಾಜ್ ಅವರು ನೆರವೇರಿಸ್ಕೊಡ್ತಾರೆ. ಸಕಲೇಶಪುರ ತಾಲೂಕಿನ ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಯವರಾದಂಥ BR ಬೊಮ್ಮೇಗೌಡರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ CR ನವೀನ್ ಅವರು ನೆರವೇರಿಸ್ಕೊಡ್ತಾರೆ. ಹಾಗೆ ಇವತ್ತು ಸಂಘದ ನಿಯಮಾವಳಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ನಿಬಂಧನೆಗಳನ್ನು ಕೂಡ ಸಭೆಯ ಮುಂದೆ ಇಟ್ಟು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇವೆ. ಏಕಕಾಲಕ್ಕೆ ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಚುನಾವಣೆ ನಡೆಯುತ್ತೆ. ನಿಯಮಗಳನ್ನ ನಾವು ಎಲ್ಲ ಸಂಘಗಳಿಗೂ ಕಳಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತಿದ್ವಿ. ಕ್ರಿಸ್ಮಸ್ ಹಬ್ಬಕ್ಕೆ 1 ದಿನ ಮಾತ್ರ ರಜೆ ಕೊಡಲು ಸರ್ಕಾರದ ಆದೇಶವಿದ್ದರೂ ಉಲ್ಲಂಘಿಸಿ ಕ್ರಿಶ್ಚಿಯನ್ ಆಡಳಿತದಲ್ಲಿರುವ ಶಾಲೆಗಳಿಗೆ ಏನಾದರೂ ಹೆಚ್ಚಿನ ರಜೆ ನೀಡಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಶ್ರೀರಾಮ ಸೇನಾ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಕೆರೆ ಹೇಮಂತ್ ಹೇಳಿದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಅಧಿಸೂಚನೆಯ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ಇಲಾಖೆಗಳು, ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲಾ ಕಾಲೇಜುಗಳು ನಿಗದಿತ ರಜೆ ದಿನಗಳಲ್ಲಿ ಕಡ್ಡಾಯವಾಗಿ ರಜೆ ಘೋಷಿಸಬೇಕಾಗಿದೆ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬಕ್ಕೆ ಸರ್ಕಾರ ಅಧಿಕೃತವಾಗಿ 1 ದಿನ ರಜೆಯನ್ನು ಮಾತ್ರ ಘೋಷಿಸಿದೆ. ಆದರೆ ಅನಧಿಕೃತವಾಗಿ ಕೆಲವು ಕ್ರಿಶ್ಚಿಯನ್ ನಿರ್ವಹಣೆಯ ಶಾಲೆಗಳು 10 ದಿನಗಳವರೆಗೆ ರಜೆ ಘೋಷಿಸುತ್ತಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತು ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿದೆ. ಈ ವಿಷಯದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯಾದ್ಯಂತ ಕ್ರಿಶ್ಚಿಯನ್ ನಿರ್ವಹಿತ ಶಾಲೆಗಳ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಈಗಾಗಲೇ ಶಾಲೆಗಳಲ್ಲಿ 12 ದಿನ ರಜೆ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದು ಹೇಗೆ ಅಂತಂದರೆ, ನಮ್ಮ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ 99% ಹಿಂದೂ ಮಕ್ಕಳು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಶಾಲೆಗಳಲ್ಲಿದ್ದಾರೆ. ಇವತ್ತು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪಾಠ ಹೇಳ್ತಕ್ಕಂಥ ಬೋಧಕರು ಕೂಡ ಕ್ರಿಶ್ಚಿಯನ್ರಿದ್ದಾರೆ, ಹಿಂದೂಗಳಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀವಿ ಅಂತಂದರೆ, ಕ್ರಿಶ್ಚಿಯನ್ ಹಬ್ಬಕ್ಕೆ 1 ದಿನ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ, ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಕ್ರಿಶ್ಚಿಯನ್ ಇರ್ತಕ್ಕಂಥ ಪಾದ್ರಿಗಳು ಮತ್ತು ಇಲ್ಲಿರ್ತಕ್ಕಂಥ ಟೀಚರ್ಸ್ಗಳು 15 ದಿನಗಳ ರಜೆ ಬೇಕು ಅಂತೇಳಿ ಈಗಾಗಲೇ ಕೋರಿದರೆ ರಜೆ ಕೊಡೋದಕ್ಕೆ ನಿಶ್ಚಯ ಮಾಡಿದ್ದಾರೆ ಅಂತೇಳಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಗೆ ವಿಷಯ ಗೊತ್ತಾಗಿದೆ. ಹಾಗಾಗಿ DDPI ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಒಂದು ವೇಳೆ ಏನಾದರೂ ಹಾಸನ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲಾದ್ಯಂತ ಈ ವಿದ್ಯಾರ್ಥಿಗಳು ವಿದ್ಯೆ ಕಲಿತಕ್ಕಂಥ ಶಾಲೆಗಳಲ್ಲಿ, ಕ್ರಿಸ್ಮಸ್ ಶಾಲೆಗಳಲ್ಲಿ ಏನಾದ್ರು 15 ದಿನದ ನಂತರ ರಜಾ ಕೊಟ್ಟರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಆ ಶಾಲೆಗಳಿಗೆ ಬೀಗ ಹಾಕಿ ಹಾಗೆ DDPI ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ನಿರ್ಮಾಣ ಆಗೋದಕ್ಕೆ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಒಂದು ವೇಳೆ ಮಾಡಿದ್ದಲ್ಲಾದರೆ, ಕಾನೂನು ಉಲ್ಲಂಘನೆ ಮಾಡಿದರೆ ನಾವು ಕೂಡ ಅವರಿಗೆ ಯಾವ ರೀತಿಯ ಪಾಠ ಕಲಿಸಬೇಕು ಆ ಪಾಠ ಕಲಿಸೋದಕ್ಕೋಸ್ಕರ ಶ್ರೀರಾಮ್ ಸೇನೆಯಿಂದ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ.
ಕೂಡಲೇ ಎಚ್ಚೆತ್ತುಕೊಂಡು DDP ಅವರು ಕೂಡಲೇ ಸುತ್ತೋಲೆ ಪ್ರಕಾರ ರಾಜ್ಯ ಸರ್ಕಾರ ಏನು ನಿರ್ಣಯ ಕೈಗೊಂಡಿದೆ ಆ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಶಾಲೆಗಳು ಅಂತೇಳಿ ಈ ಸಂದರ್ಭ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ಧರ್ಮನಾಯಕ್, ಪ್ರದೀಪ್, ದರ್ಶನ್, ಜಗದೀಶ್, ವಿನಯ್, ಅಜಿತ್, ದೊರೆಸ್ವಾಮಿ, ಬಸವರಾಜು, ಮಹೇಶ್, ಬಾಗಲಕೋಟೆ, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999.
Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ನಾನು ಯಾವತ್ತೂ ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಾನವ ಹಕ್ಕುಗಳು ಜಾತಿ, ಲಿಂಗ, ಧರ್ಮ, ಭಾಷೆ ಭೇದವಿಲ್ಲದೆ ಪ್ರತಿಯೊಬ್ಬರ ಘನತೆ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುತ್ತದೆ ಎಂದು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು. ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ ಮಾನವ ಹಕ್ಕು ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, 1948ರ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನ ಅಂಗೀಕರಿಸಿದ ದಿನವಾಗಿದೆ. ಇದು ನಮ್ಮೆಲ್ಲರ ಮೂಲಭೂತ ಹಕ್ಕುಗಳಾದ ಜೀವನ, ಶಿಕ್ಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ. ಈ ಹಕ್ಕುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ದಿನಾಚರಣೆಯನ್ನು ಆಚರಿಸುತ್ತೇವೆ. 1948ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ
ಅಂಗೀಕರಿಸಿದ ದಿನ ಇವತ್ತು. ನೀವು ಈ ಘೋಷಣೆಯ ಉದ್ದೇಶ ಅಂತ ಅಂದ್ರೆ ಪ್ರತಿಯೊಬ್ಬರು ಎಲ್ಲ ನಾಗರಿಕರಿಗೂ ಸ್ವಾತಂತ್ರ್ಯತೆ, ಸಮಾನತೆ ಹಾಗೂ ಶಿಕ್ಷಣ ಇವೆಲ್ಲವೂ 3 ಮುಖ್ಯ ಮೌಲ್ಯಗಳನ್ನು ಕೊಡಿಸುವ ಒಂದು ದಿನವಾಗಿದೆ. ಈ ಸಂದರ್ಭದಲ್ಲಿ ಐಎನ್ ಅರುಣ್ ಕುಮಾರ್, ಡಾಕ್ಟರ್ ನಾರಾಯಣ ಸ್ವಾಮಿ, ಎಂಜಿ ಲಿಂಗರಾಜು ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತು ಪತ್ರ ಬರಹಗಾರರ ಒಕ್ಕೂಟದ ನಿರ್ಣಯದಂತೆ ರಾಜ್ಯಾದ್ಯಂತ ಕಾವೇರಿ 2 ತಂತ್ರಾಂಶ ಜಾರಿಯ ಪರಿಣಾಮ ಉಂಟಾದ ತಾಂತ್ರಿಕ ಗೊಂದಲಗಳು, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಅನಾಹುತ ಹಾಗೂ ಪತ್ರ ಬರಹಗಾರರ ವೃತ್ತಿ ಭದ್ರತೆಯ ಸಂಕಟವನ್ನು ಮನಗಂಡು ಡಿಸೆಂಬರ್ 15 ಮತ್ತು 16, 2025ರಂದು ಹಾಸನ ಜಿಲ್ಲಾದ್ಯಂತ ಲೇಖನ ಸ್ಥಗಿತಗೊಳಿಸಿ ಧರಣಿ ಮತ್ತು ದಸ್ತಾವೇಜುಗಳ ನೋಂದಣಿ ಪ್ರಕ್ರಿಯೆ ಸ್ಥಗಿತ ಮುಷ್ಕರ ಕೈಗೊಳ್ಳಲಾಗಿದೆ ಎಂದು ಒಕ್ಕೂಟದ ಸಂಘಟಕ ಜಿ ಕೃಷ್ಣ ತಿಳಿಸಿದರು. ಸಮಾಜದಲ್ಲಿ ಪ್ರತಿಯೊಬ್ಬರು ಸಮೇತ ಈ ಹೊನ್ನು ಹೆಣ್ಣು ಮಣ್ಣು ಈ 3ಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ಅದರಲ್ಲಿ ಮಣ್ಣು ಅನ್ನೋದು ಒಂದು ಇಂಪಾರ್ಟೆಂಟ್ ಜಾಗ ಆಗಿದೆ. ಸೊ ಅಂಥ ಒಂದು ಆಸ್ತಿಗಳನ್ನ ಜವಾಬ್ದಾರಿಯಿಂದ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದವರು ಸಮೇತ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸರಿಯಾಗಿ ನೋಂದಣಿ ಮಾಡಿ ಅವ್ರಿಗೆ ಆ ಪತ್ರನ ಮುಟ್ಟಿಸೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋಗೆ ಸ್ಟಾಂಪ್ ಪೇಪರ್ ಬರ್ತಾಯಿತ್ತು. ಸೊ ರಾಜ ಮಹಾರಾಜ ಕಾಲದಿಂದಲೂ ಸಮೇತ 5 ಆಣೆ 6 ಆಣೆ ಸ್ಟಾಂಪ್ ಪೇಪರಿಂದ ಶುರುವಾಗಿದ್ದು ಹಲವಾರು ದಿನ ಅದರಲ್ಲೇ ನಮ್ಮ ನಮ್ಮ ಹಿರಿಯ ಪತ್ರ ಬರಹಗಳೆಲ್ಲ ಬರ್ಕೊಂಡು ಮಾಡ್ತಾಯಿದ್ರು. ಸೊ ಒಂದು ಬಾರಿ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆಲ್ಲ ಗೊತ್ತಿರೋಗೆ ಕನ್ನಡ ಬಹುದೊಡ್ಡ ಹಗರಣ ಆಗ್ತಾಯಿದೆ. ತೇಲಿಗೆ ಹಗರಣ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಅದರಲ್ಲಿ ಯಾವಾಗ ಈ ರೀತಿ ನಕಲು ಶುರುವಾಯಿತು ಆ ಟೈಮ್ನಲ್ಲಿ ಈ ಸ್ಟಾಂಪ್ ಪೇಪರ್ನ ಸರ್ಕಾರ ನಿಲ್ಲಿಸುತ್ತೆ. ಅದನ್ನು ಬ್ಯಾಂಕ್ ಮೂಲಕ ಕೊಡಬೇಕು ಸ್ಟಾಂಪ್ ಪೇಪರ್ ಅಂತ ಹೇಳ್ಬಿಟ್ಟು ಶುರು ಮಾಡ್ತದೆ. ಸೊ ಸಂದರ್ಭದಲ್ಲಿ ಈ ಏನು ಇದೇ ವೃತ್ತಿ ನಂಬ್ಕೊಂಡು ಸುಮಾರು ವರ್ಷಗಳಿಂದ ಬರ್ತಾಯಿದ್ರು. ಸ್ಟಾಂಪ್ ಪೇಪರ್ನ ಮಾರಿ ಪತ್ರ ಬರ್ಕೊಂಡು ಬಿಟ್ಲ ಮಕ್ಕಳನ್ನ ಬರ್ತಾಯಿದ್ದವರಿಗೆ ಆ ಜೀವನಕ್ಕೆ ಭಾರಿ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಹಿರಿಯರೆಲ್ಲ ಕೂಡಿ ಹೋರಾಟ ಮಾಡಿ ನ್ಯಾಯಾಲಯದ ಮೂಲಕ ಮೊರೆ ಹೋದ್ಮೇಲೆ ಸರ್ಕಾರ ಅವ್ರಿಗೆಲ್ಲ ಪತ್ರ ಬರಹಗಾರರು ಅಂತ ಒಂದು ಪರವಾನಗಿ ಕೊಟ್ಟು ಸೊ ಅಧಿಕೃತವಾಗಿ ಮಾಡಿಕೊಟ್ಟು ಅವ್ರ ಮೂಲಕ ಪತ್ರ ಬರೀಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಪರ್ಮಿಷನ್ ಕೊಡುತ್ತೆ. ಅದ ನಂತರ ಈ ಜನಸಂಖ್ಯೆ ಅನುಗುಣವಾಗಿ ಅಥವಾ ನೋಂದಣಿ ಸಂಖ್ಯೆ ಅನುಗುಣವಾಗಿ ಹೆಚ್ಚಿನ ಪತ್ರ ಬರಹಗಳು ಬೇಕು ಅಂತ ಗೊತ್ತಾದಮೇಲೆ 2010ನೇ ಇಸ್ವಿನಲ್ಲಿ ಮತ್ತೆ ಹೆಚ್ಚು ಪತ್ರ ಬರಹಗಳು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪರೀಕ್ಷೆ ನಡೆಸಿ ಆ ಪರೀಕ್ಷೆ ಉತ್ತೀರ್ಣ ಆದವ್ರಿಗೆ ಮಾತ್ರ ಇಡೀ ಕರ್ನಾಟಕದಾದ್ಯಂತ ಆ ಲೈಸೆನ್ಸ್ನ ಪರವಾನಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನಾವು ಸ್ಮೂತಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಇದ್ರ ಮಧ್ಯೆ ಕೆಲವು ಏನು ಬೇಕಂತ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮೋಸನೇ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕೆಲವರಿಂದ ಈ ನೋಂದಣಿ ಸಮೇತ ಮೋಸಗಳಾಗ್ತಾಯಿತ್ತು. ಇದನ್ನು ಯಾಕಂದರೆ ನೀವು ಬರ್ತೀರಾ, ಈಗ ನನ್ನ ಪ್ರಾಪರ್ಟಿ ಅಂತ ಹೇಳ್ತೀರಾ, ಒಂದು RTCನೋ ಖಾತೆನ ತಂದು ನಮಗೆ ಕೊಡ್ತೀರಾ. ಸೊ ಬರ್ಸ್ಕೊಂಡ್ರು ಬರ್ತಾರೆ, ಬರ್ಕೊಡ್ರು ಇಬ್ಬರು ಬಂದು ಕೊಟ್ಟಮೇಲೆ ನಾವು ಪತ್ರ ಬರೆದ್ಬಿಟ್ಟು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತಾಯಿದ್ದು. ಸೊ ಇಲ್ಲಿ ಯಾವಾಗ ಮೋಸ ವಂಚನೆ ಗೊತ್ತಾಗ್ತದೆ ಸರ್ಕಾರ ಲಾಸ್ಟ್ ನಿಮಗೆ ಗೊತ್ತಿರೋ ಹಾಗೆ 2004ರಲ್ಲಿ ಕಾವೇರಿ 1 ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸುತ್ತೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಅದ್ರ ಮೂಲಕ ಆನ್ಲೈನ್ ಮೂಲಕ ನೋಂದಣಿ ಮಾಡಬೇಕು, ಆನ್ಲೈನ್ ಮೂಲಕನೇ ಅವರು ರೆಕಾರ್ಡ್ಸನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತದೆ. ಸೊ ಇದು ಹಾಗೆ ನಡ್ಕೊಂಡು ಬರ್ತಾ ಇರ್ತದೆ. ಸೊ ಇದ್ರ ಮಧ್ಯೆ ಕೇವಲ 2 ವರ್ಷದ ಹಿಂದೆ ಕಾವೇರಿ 2 ಅಂತ ಒಂದು ತಂತ್ರಾಂಶನ ಅಳವಡಿಸ್ಕೊತಾರೆ. ಈ ಕಾವೇರಿ 2 ತಂತ್ರಾಂಶ ಅಳಿಸ್ಕೊಳ್ಳೋ ಉದ್ದೇಶ ಜನಗಳಿಗೆ ಏನು ಸ್ಪೀಡಾಗಿ ಸರ್ವಿಸ್ ಕೊಡಬೇಕು ಮತ್ತು ನೋಂದಣಿ ಪಾರದರ್ಶಕವಾಗಿರಬೇಕು, ಇದರಲ್ಲಿ ಯಾವುದೇ ಮೋಸ ವಂಚನೆ ಆಗಬಾರ್ದು ಅನ್ನೋ ಇದೊಂದು ಸದುದ್ದೇಶದಿಂದ ಸರ್ಕಾರ ಇದನ್ನು ತರ್ತದೆ. ಬಟ್ ಅದು ಮಾಡಿದ್ದು ಸರಿ, ನಾವು ಮಾಡ್ಕೊಂಡು ಹೋಗ್ತಾ ಇದ್ರು, ನಾವು ಅವಲಂಬಿತರಾಗಿದ್ದೀವಿ ಆ ಉದ್ಯೋಗಕ್ಕೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಇದರಲ್ಲಿ ಹಲವಾರು ನ್ಯೂನತೆಗಳು ಬರ್ತಾ ಇದೆ ಅಥವಾ ಸಮಸ್ಯೆಗಳು. ಪತ್ರಿಕಾಗೋಷ್ಠಿಯಲ್ಲಿ ಪತ್ರ ಬರಹಗಾರರ ಒಕ್ಕೂಟದ ಪರಮೇಶ್, ತುಳಸಿದಾಸ್, ರೇಖಾ ಪ್ರಸಾದ್, ರಾಜಮ್ಮ, ತುಳಸಿ ಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಕರ್ತರ ಸಂಘದ ಹೆಸರಿನಲ್ಲಿ ಅಥವಾ ಸದಸ್ಯರೆಂದು ಹೇಳಿ ಯಾರಾದರೂ ಹಣ ಅಥವಾ ಬ್ಲಾಕ್ಮೇಲ್ ಮಾಡಿದ್ರೆ ತಕ್ಷಣವೇ ಸಂಘದ ಕಚೇರಿಗೆ ಸಂಬಂಧಪಟ್ಟ ಪೊಲೀಸರಿಗೆ ದೂರು ನೀಡಿ, ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡ ಹೇಳಿಕೆ. ಬೇಲೂರಿನ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಗೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ.
ತಾಲೂಕುಗಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆಯನ್ನ ಇದೇ ತಿಂಗಳ 28ರಂದು ಏಕಕಾಲಕ್ಕೆ ನಿಗದಿಗೊಳಿಸಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.